ರುಕ್ಮಿಣಿ ಅವರೇ ಎಲ್ಲಿ ಮನೆ? ಮನೆ ಇಲ್ಲೇ ಮೂರನೇ ಕ್ರಾಸ್ ಅಲ್ಲಿ. ಮತ್ತೆ ಇಲ್ಲಿ ಬಂದಿದ್ದು ನೀವು? ನೀವ್ ಏನಕ್ಕೆ ಬಂದಿದ್ದೀರಾ ಅಂತ ಓ ವಿಚಾರಿಸ. ನಾವು ಏನಕ್ಕೆ ಬಂದಿದೀವಿ ಅನ್ಸುತ್ತೆ ನಿಮಗೆ? ಏನ್ ನ್ಯೂಸ್ ಬಂದಿದ್ರಲ್ಲ ಅದಕ್ಕೆ ಅದೇ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳೋಣ ಅಂತ. ಎಲ್ಲ ಪ್ರಾಬ್ಲಮ್ ನೀವೇ ನೋಡ್ತಾ ಇದ್ದೀರಲ್ಲ ಅಲ್ವಾ? ಕಣ್ ಮುಂದೆ. ಹಾ ನೋಡಿ ತುಂಬಾ ನಾವೇನ್ ಕಾಣ್ತಾ ಇದೆ. ಹೇಳ್ಬೇಕಾಗೇ ಇಲ್ಲ. ಅಲ್ಲೇ 1 ವರ್ಷ ಆಯ್ತು, ಅಲ್ಲೂ 3 ವರ್ಷ ಆಯ್ತು ಹೊಡೆದಿ ಕಳ್ಸಿ. ಅಲ್ಲೂ ಬಿಲ್ಡಿಂಗು ಕಟ್ಟಿಲ್ಲ. ಹಾ ಇವ್ರೆಲ್ಲ ನೆತ್ತಿಸ್ತೀನಿ ಅಂತಂದ್ರು ಇವ್ರದ್ದು ಇನ್ನು ಎಲ್ಲಿಗೆ ಎತ್ತಿಸ್ತಾರಂತ ಇವ್ರನ್ನ? ಎತ್ತಿಸ್ಬಿಟ್ಟು ಇನ್ನ ಕಟ್ಕೊಡ್ಬೇಕಲ್ಲ, ಬಿಲ್ಡಿಂಗ್ ಕಟ್ಕೊಡ್ಬೇಕಲ್ಲ, ಹಿಂಗೆ ಇರಕ್ಕಾಗುತ್ತಾ? ಹೌದು ಮತ್ತೆ ಕಟ್ಕೊಟ್ಟಿಲ್ವಲ್ಲ. ಓಟ್ ಹಾಕ್ಸ್ಕೊತಾ ಇದಾರೆ. ಹಾ ಇವರಿಗೆ ರೇಷನ್ ಕಾರ್ಡ್ ಇದೆ. 30 ವರ್ಷದಿಂದ ಇಲ್ಲೇ ಇರೋದು. ಆಧಾರ್ ಕಾರ್ಡ್ ನಾವು ಬಂದು 2004ರಲ್ಲೇ ಬಂದಿರೋದು. ನಾವು ಇಲ್ಲೇ ಇರೋದು. ಹೌದಾ? ಹಾ ನಾನು ಊಟಕ್ಕೂ ಮುಂಚೆನೂ ಇಲ್ಲೇ ಇದ್ದಾರೆ ಇವ್ರು. ಸೊ ಹಿಂಗಿರ್ಬೇಕಾದ್ರೆ ಇವ್ರಿಗೆ ಏನು ವ್ಯವಸ್ಥೆ ಇಲ್ವಾ? ಏನ್ ವ್ಯವಸ್ಥೆ ಏನಿಲ್ಲ. ಬರ್ತಾರೆ ಓಟ್ ಹಾಕಿಸ್ಕೊಳ್ಳೋಂಗ್ ಮಾತ್ರ ಬರ್ತಾರೆ, ಮಿಕ್ಕಿದಾಗ ಹಿಂಗೆ ಇದೇ ಸ್ಥಿತಿ. MLA ಇಲ್ಲಿ ಓಡಾಡ್ತಾರಾ? ಹಾ ಬರ್ತಾರೆ. ಸುಬ್ರಹ್ಮಣ್ಯ ಅವರು? ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ರೆಡಿ ಮಾಡ್ತಾರೆ, ಆಮೇಲೆ ಅಷ್ಟೇ ಎಂದು ಯಥಾಸ್ಥಿತಿನೇ. ಯಥಾಸ್ಥಿತಿ. ಯಾವ ಕ್ಷೇತ್ರಕ್ಕೆ ಬರುತ್ತೆ ಇದು? ಇದು ಬಸವನಗುಡಿ. ಬಸವನಗುಡಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ.